ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯು ನೀಡ್ ಅ ಪೀಸ್, ಇಫ್ ಯು ನೀಡ್ ಅ ಪೀಸ್, ನಿನಗೆ ಶಾಂತಿ ಬೇಕು, ನಿನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಡಿಕ್ಲೇರ್ ಎ ವಾರ್. ಅಂದ್ರೆ ಆ ಸಿಸ್ಟಮ್ ಇಂದ ಎದ್ದು ಬಾ, ವಾರ್ ಮಾಡು. ಅಂದ್ರೆ ನಂಗೆ ಬೇಡ, ಬಿಟ್ಬಿಡು, ನನ್ನ ಸುದ್ದಿಗೆ ಬರಬೇಡ, ಬೇಡ, ವ್ಯವಸ್ಥೆ ಮಾಡು, ಸಿದ್ಧತೆ ಮಾಡು. ಎಸ್, ಇದು ಪ್ರಕೃತಿಯ ನಿಯಮ ಮಕ್ಕಳೇ. ಕೃಷ್ಣರೇ ಅರ್ಜುನನಿಗೆ ಹೇಳ್ಕೊಟ್ಟಿರೋದು. ಸುಮ್ಮನೆ ಕೈ ಕೊಟ್ಕೊಂಡು ತಲೆ ಬಾಗಿಸ್ಕೊಂಡು ಆಯ್ತು ಅಯ್ಯ, ನೀನ್ ಹೇಳ್ದಾಗಮ್ಮ, ನೀನ್ ಹೇಳ್ದಾಗಪ್ಪ, ಇವೆಲ್ಲ ನಡೆಯಲ್ಲ. ಮಕ್ಕಳಿಂದ ಹಿಡಿದು, ಹೆಂಡತಿಯಿಂದ ಹಿಡಿದು, ಗಂಡನಿಂದ ಹಿಡಿದು ನೀವು ನೋ ಅನ್ಲಿಕ್ಕೆ ಶುರು ಮಾಡಿ ನೋಡಿ, ಎಷ್ಟು ಜನ ಶತ್ರುಗಳಾಗ್ತಾರೆ. ಇದೇ ಆಗಿರೋದು ಸಿಂಹರಾಶಿಗೆ ಗಂಡ ಶನಿ. ನೀವು ನೋ ಅಂದುಬಿಟ್ಟು ತುಂಬಾ ನೊಂದು ಬಿಟ್ಟಿದ್ದೀರಿ. ನಿಮ್ಮ ವೃತ್ತಿಯಲ್ಲಂತೂ ನಿಜವಾಗ್ಲೂ ನಿಮ್ಗೆ ಸಿಗಬೇಕಾದ ಸ್ಥಾನ, ನಿಮ್ಮ ಸ್ಥಾನದಲ್ಲಿದ್ರೂ ಕೂಡ ಅದೊಂಥರ ಒಂದು ರೀತಿ ಮುಳ್ಳಿನ ಒಂದು ಚಪ್ಪಲಿ ತರ ಸಿಂಹಾಸನವಾಗಿ ಕುಳಿತಿತ್ತು 2024. ಹೌದೋ ಅಲ್ವೋ ಹೇಳಿ, ಯಾರೋ ನೋಡ್ತಿದ್ದ ಹಾಗೆ ಎಲ್ಲೋ ತುಂಬಾ ನೋವುಗಳಾಗಿದೆ. ಬರಬೇಕಾದ ದುಡ್ಡು, ಆಗಬೇಕಾದ ಕೆಲಸ, ಆಗಬೇಕಾದ ವ್ಯವಸ್ಥೆ ಮೇಲ್ನೋಟಕ್ಕೆ ಮಾತ್ರ ಎಸ್ ನೋಡೋಕ್ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಒಳಗಡೆ ಆರೋಗ್ಯ ಇರ್ಬೋದು, ಮನೆ ಇರ್ಬೋದು, ಕುಟುಂಬ ಇರ್ಬೋದು, ಬರಬೇಕಾದ ದುಡ್ಡು, ಬರಬೇಕಾದ ಸ್ಥಾನ ಇಲ್ಲ, ಸ್ಥಾನಕ್ಕೆ ತಗೋಬೇಕಾದಂಥ ಸ್ಥಾನಕ್ಕೆ ಸಿಗಬೇಕಾದಂಥ ಒಂದು ಗೌರವ ಇಲ್ಲ, ದುಡ್ಡು ಇಲ್ಲ, ಆ ಒಂದು ವ್ಯವಸ್ಥೆ ತುಂಬ ಕಷ್ಟಪಟ್ಟಿದ್ದೀರಿ. ಓಡೋ ವೇಗ ನಿಮ್ಮದಿತ್ತು, ಆದರೆ ನಿಮ್ಮ ವೇಗಕ್ಕೆ ಅದಾಗಲಿಲ್ಲ ಅಂತ ನಿಮಗೆ 2025 ನೀವು ಹಾಗೆ ಮಕ್ಕಳೇ, ನೀವು ಸದಾ ಯುದ್ಧ ಪ್ರಿಯರೇ. ನೀವು ಯುದ್ಧ ಮಾಡಿದ್ರೆ ನಿಮಗೆ ಸಿಗೋಲ್ಲ. ಸಿಂಹದಲ್ಲಿ ಹುಟ್ಟದ ಮೇಲೆ ನೀವು ಯುದ್ಧಕ್ಕೆ ಸಿದ್ಧತೆ ಇರಬೇಕು. ನೀವು ಏನೇನೋ ಮಾತಾಡ್ಬೇಡಿ. ನೀವು ದೊರೆ ಮಕ್ಕಳೇ. ನೀವು ಯಾವತ್ತೂ ಅಷ್ಟು ನಾನು ನೋಡಿದ್ದೇನೆ. ದೇಶದ ಪ್ರಖ್ಯಾತ ನ್ಯಾಯಮೂರ್ತಿಗಳು, ಜಡ್ಜು ಸಾಹೇಬರು, ವಕೀಲರುಗಳು, ಡಾಕ್ಟರುಗಳು, ಜ್ಯೋತಿಷ್ಕರು, ದಾರಿ ತೋರಿಸುವ ಮಾರ್ಗದರ್ಶಕರು, ವೈದ್ಯರುಗಳು, ಬ್ಯಾಂಕರ್ಸು, ಸಿಂಹ ಲಗ್ನವೇ ನಾನು ನೋಡಿರೋದು. ಸಿಂಹ ಲಗ್ನ ಕ್ರಿಯೇಟರ್ಸ್. ನೀವು ಕ್ರಿಯೇಟರ್, ನೀವು ಪ್ರೊಟೆಕ್ಟರ್. ಕ್ರಿಯೇಟರ್ಗಿಂತ ಪ್ರೊಟೆಕ್ಟರ್ ನೀವು. ದಟ್ ಇಸ್ ದಟ್. ಯಾಕಂದ್ರೆ ಸಿಂಹ ಲಗ್ನಕ್ಕೆ ಅಷ್ಟಮಾಧಿಪತಿ ಗುರು. ಅಲ್ಲೊಂದು ಭಯ ಇದ್ದೇ ಇರುತ್ತೆ. ಜಗತ್ತೆಲ್ಲ ಗೆದ್ದು ಬಂದ್ರು ಕೂಡ ನಿಮ್ಮ ಅವರಿಂದಲೇ ನೋವು ತಿಂದಿರ್ತೀರಿ. ಹೌದು ಅಲ್ವೋ ಹೇಳಿ? ನಿಮ್ಮ ಮನೆಯವರಿಂದ, ನಿಮ್ಮ ಕುಟುಂಬದವರಿಂದ, ನಿಮ್ಮ ಹತ್ತಿರದವರಿಂದ, ಅದೇ ನಿಮ್ಮ ದಾಂಪತ್ಯದಿಂದ ಅಲ್ಲಿದ್ದೇ ಇದೆ. ಅಲ್ಲಿ ಏನೋ ಒಂದು ಅಪಶ್ರುತಿ. ಯಾರೋ ನಾನು ನೋಡಿದಾಗೆ 100 ಒಂದು ಸಿಂಹರಾಶಿ ನೋಡಿದ್ದೇನೆ ಅನ್ನೋದಾದ್ರೆ ಯಾರೋ ಒಬ್ಬರೋ ಇಬ್ಬರು ಬೆರಳೆಣಿಕೆ ಅಷ್ಟೇ ಕುಟುಂಬದಲ್ಲಿ ಅವ್ರಿಗೆ ಆನಂದ ಅನ್ನತಕ್ಕಂಥದ್ದು ಸಿಕ್ಕಿರೋದು. ಯಾಕಂದ್ರೆ ಅಲ್ಲಿ 7ನೇ ಮನೆಯ ಅಧಿಪತಿ ಶನಿ ಅಲ್ಲೇ ಕೂತಿದ್ದಾನೆ. ಅವನು 6ನೇ ಮನೆಯ ಅಧಿಪತಿ ಕೂಡ. ಅವರಿಂದಲೇ ವಿಜಯ. ಆದರೂ ಅಲ್ಲೊಂದು ಏನೋ ಒಂದು ಈ ರೀತಿ ನಿಮ್ಮನ್ನ ರಾಜ ಅಂದಮೇಲೆ ನೋಡ್ತಾ ಇರ್ತಾರೆ ಎಲ್ರು. ಅವನು ಸೇವಕನೇ. ಶನಿ ಬಂದು ಸೇವಕನೇ ಹೀಗೇ ಇರ್ತಾನೆ. ನಿಮ್ಮ ದೃಷ್ಟಿಯು ಅಲ್ಲೇ ಇರುತ್ತೆ. ನೇನು ಮಾಡ್ದ, ಎತ್ತು ಮಾಡ್ದ, ಅದನ್ನ ಒಂದು ಮಾತು ಹೇಳ್ತಾರೆ, ಹಾಳು ಮಾಡಿದ ಹಾಳು, ಮಗನು ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ. 2024 ಆಗಿದ್ದದೆ. ನೀವು ಮಾಡಿದ ಕೆಲಸ ಎಲ್ಲ ಸಕ್ಸಸ್, ಬಟ್ ಹಾಳು ಮಾಡಿದ್ದು ಹಾಳೆ. ನೀವು ಹೇಳಿರೋದೊಂದು, ಅಲ್ಲಿ ಆಗಿರೋದೊಂದು, ನಡೆದಿರೋದೊಂದು. ಹೌದು ಅಲ್ವೋ ಹೇಳಿ? 2024 ನೀವು ಅಂದ್ಕೊಂಡಿದ್ದೊಂದು. ಅಷ್ಟಮಾಧಿಪತಿ ಗುರು ಬೇರೆ. ಕನ್ಫರ್ಮ್ ಹೇಳ್ತಾನೆ, ನಿಮ್ಮ ಮಕ್ಕಳ ವಿಚಾರದಲ್ಲಿ ನೋವು ತಿಂದಿರ್ತೀರಿ, ಇಲ್ಲ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ, ವ್ಯವಸ್ಥೆಯಲ್ಲಿ ದೂರ. ಇನ್ನೂ ಕೆಲವರಿಗೆ ನಾನು ನೋಡಿದ್ದೇನೆ ಅಷ್ಟಮಾಧಿಪತಿ ಗುರು ಆಗಿರೋದ್ರಿಂದ ನಿಮ್ಮ ಮಕ್ಕಳಿಂದ ನೋವು. ಅಂದ್ರೆ ನಾನು ಇತ್ತೀಚೆಗೆ ಒಂದು ಬಹುದೊಡ್ಡ ವ್ಯವಹಾರಸ್ಥರು, ಅದು ಹೇಳಬಾರ್ದು, ಆ ಪುಣ್ಯಾತ್ಮ ಅದು ಎಷ್ಟು ಆಲಯಗಳಿಗೆ ಹೇಳ್ತಾನಲ್ವಾ, ಕೈ ಎತ್ತು ಮುಗಿಬೇಕಪ್ಪ, ಕಲ್ಯಾಣ ಪ್ರಿಯ ಅಂತ ಹೇಳ್ತಾರೆ. ಕಲ್ಯಾಣಿ ಎರಡೂ ಮಾಡಿಸಿರೋ ವ್ಯಕ್ತಿ. ಅವರ ಕುಟುಂಬದಲ್ಲಿ ಒಂದು ದುರಂತ ನಡೆದೇ ಬಿಡ್ತು. ಅದು ಹೇಳಲಾರದ ಸಂಕಟ. ಹೇಳಲಾರದ ಸಂಕಟ. ಮಾತಾಡ್ತಿದ್ರೆ ಮೊನ್ನೆ ಕೂಡ ಕೈ ಹಿಡ್ಕೊಂಡು, ಬಿಡಿ ರಾಯರೇ, ಬಿಡಿ, ಅಳಲಾರ ಪುಣ್ಯಾತ್ಮ. ಕಣ್ತುಂಬ ನೀರು ಏನೋ ಮಾತಾಡುತ್ತಾರೆ, ಹೀಗಂತಾರೆ.
ಅಷ್ಟು ದೊಡ್ಡ ವ್ಯಕ್ತಿಯ ಕಣ್ಣಲ್ಲೂ ಕಣ್ಣೀರು ಹಾಕಿಸ್ಬಿಟ್ಟ ಭಗವಂತನ. ಹೇಳ್ತೆ ಧರ್ಮರಾಯರಿಗೆ ತಪ್ಪಲಿಲ್ಲ, ನನ್ನ ಭಗವಂತನಾದ ಕೃಷ್ಣರಿಗೆ ಬಿಡ್ಲಿಲ್ಲ, ನನ್ನ ಭಗವಂತನಾದ ರಾಮಚಂದ್ರ ಪ್ರಭುಗೆ ಬಿಡ್ಲಿಲ್ಲ, ನನ್ನ ಕ್ಷಾತ್ರಿಯ ತೇಜಸ್ಸಾದಂಥ ಪರಶುರಾಮರಿಗೆ ಬಿಡ್ಲಿಲ್ಲ. ಸುಮ್ಮನೆ ರಾಯರೇ, ಇಷ್ಟು ಸಂಕಟ ಪಡಬೇಡಿ, ನಾವು ಪಡ್ಕೊ ಬಂದಿದ್ದಷ್ಟೇ. 2024 ಕೊಟ್ಟಿದೆ ಮಕ್ಕಳೇ ನಿಮಗೆ. ಅಲ್ಲೊಂದು ಕದಲಿಕೆ ನಡೆಯುತ್ತದೆ. ಆ ಗುರುವಿನ ಮನೆಗೆ ಮಾರ್ಚ್ 29ಕ್ಕೆ ಶನಿ ಪ್ರವೇಶ 2 ಭಾಗಗಳಾಗಿ ತಗೋತಾರೆ. ಮೇ 15ಕ್ಕೆ ಇರೋದು ಹಬ್ಬ. ವಾವ್! ಗುರು ಬಂದು 11ನೇ ಮನೆ, ಶನಿ ನೋಡಿ ಗುರುವಿನ ಸಾರದಲ್ಲಿ ಬರ್ತಾನೆ. ರಾಹು ಮೇ 18ಕ್ಕೆ ಗುರುವಿನ ಸಾರದಲ್ಲಿ ಕುಂಭಕ್ಕೆ ಬರ್ತಾನೆ. ಸೊ ಬ್ಯೂಟಿಫುಲ್ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಇವುಗಳ ದರ್ಶನ, ಧರ್ಮ ಕಾರ್ಯಗಳು ಯಥೇಚ್ಛವಾಗಿ ನಡೆಯುತ್ತೆ. 11ನೇ ಮನೆಯಲ್ಲಿ ಜಾತಸ್ಯ ಧರ್ಮಾಧಿಪತಿ, ಜನನಸ್ಯ ಧರ್ಮಾಧಿಪತಿ ಅಂತಾರೆ. ಜನನಸ್ಯ ಜಾನಕಿ, ಆ ಜಾನಕಿ ಸ್ವರೂಪದಲ್ಲಿ ಜಾನಕಮ್ಮ ಯಾವತ್ತೂ ಧರ್ಮವೇ. ಧರ್ಮ ಬಿಟ್ಟು ನಿಂತವಳಲ್ಲ ನನ್ನ ತಾಯಿ, ಆ ಜಗನ್ಮಾತೆ. ನನ್ನ ಶ್ರೀರಾಮಚಂದ್ರ ಪ್ರಭುವು ಅಷ್ಟೇ, ಹುಟ್ಟು ಧರ್ಮವೇ, ಬದುಕಿರುವಷ್ಟು ದಿನವೂ ಧರ್ಮವೇ, ಆತ ಬದುಕಿದ ನಂತರವೂ ಧರ್ಮವೇ. ಇವತ್ತು ಮಾತಾಡ್ತೇವೆ ಅಂದ್ರೆ ಧರ್ಮದ ಬಗ್ಗೆ ಮಾತಾಡ್ತೇವೆ ಅಂದ್ರೆ ರಾಮ ಈಕ್ವಲ್ ಟು ಧರ್ಮ, ಅಷ್ಟೇ ಅಷ್ಟೇ, ಬೇರೆ ಮಾತಿಲ್ಲ, ಬೇರೆ ಮಾತಿಲ್ಲ. ಅಂತ ಒಂದು ಧರ್ಮಕ್ಕೆ ಕಾರಣೀಭೂತ ಸಾಕ್ಷೀಭೂತ ಗುರು ಬುಧನ ಮನೆಯಲ್ಲಿ ಬರ್ತಾನೆ. ನಿಜವಾಗ್ಲೂ ಹೇಳ್ತಾನೆ, ಯು ವಿಲ್ ಬಿಕಮ್ ಅ ಕ್ಯಾಲ್ಕುಲೇಟಿವ್, ಯು ವಿಲ್ ಸ್ಟಾರ್ಟ್ ಡ್ಯುವೆಲ್ ಇನ್ಕಮ್ ಬರುತ್ತೆ. 2 ರೀತಿಯ ಇನ್ಕಮ್ ಬರಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಗುರು ಬುಧನ ಮನೇಲಿ ಬಂತು ಅಂದ್ರೆ ಶಾರ್ಪ್ ಆದ್ರಿ, ಕೊಟ್ಟಿರೋ ಪೆಟ್ಟು, ಆಗಿರೋ ಪೆಟ್ಟು, ನಿಮ್ಮನ್ನು ಬಳಸ್ಕೊಂಡಿರೋದು ಬುಧನ ಮನೆ. ವಾವ್! ಕಮ್ಯುನಿಕೇಶನ್, ಕಸ್ಟಮರ್ ಸರ್ವಿಸ್, ಜನಗಳ ಜೊತೆ ಬೆರೆಯುವಂಥ ಉದ್ಯೋಗಗಳು, ಜನಗಳ ಜೊತೆ ಓಡಾಡುವಂಥ ಉದ್ಯೋಗಗಳು, ಜನಗಳ ಜೊತೆ ಕೆಲಸ ಕಾರ್ಯ ವ್ಯವಸ್ಥೆ ಸಿದ್ಧತೆ ಬದ್ಧತೆ ಇರಿಸಿಕೊಂಡಿರತಕ್ಕಂಥವರಿಗೆ ವಿಶೇಷ ಅನುಬಂಧದ ಒಂದು ಸಂಕೇತ, ಶಕ್ತಿ, ಬಲ, ಅಧಿಕಾರ ಪ್ರಾಪ್ತಿಯನ್ನು ಕೊಡತಕ್ಕಂಥದ್ದಾಗುತ್ತದೆ. ವಿಶೇಷವಾಗಿ ಬ್ಯೂಟಿಫುಲ್. ಅಷ್ಟಮ ಶನಿ ಅಂತ ಭಯಪಡಬೇಡಿ. ಹೌದು, ಅಷ್ಟಮ ಶನಿ ಗುರುಸಾರದಲ್ಲಿದ್ದಾನೆ, ಏನೂ ಆಗೋಲ್ಲ, ಆತಂಕ ಪಡಬೇಡಿ. ಖರ್ಚು ಮಾಡಿಸ್ತಾನೆ, ಒಳ್ಳೇದಕ್ಕೆ ಖರ್ಚು ಮಾಡಿಸ್ತಾನೆ. ದಾನ ಧರ್ಮಗಳಿಗೆ, ಪುಣ್ಯ ಕೆಲಸಗಳಿಗೆ ಪುಣ್ಯಾತ್ಮರಾಗ್ತೀರಿ. ಪುಣ್ಯ ಕೆಲಸಗಳು ನಿಮ್ಮಿಂದ ಖಂಡಿತ ಹೇಳ್ತೇನೆ, ಒಂದು 5 ಜನಕ್ಕೆ ಓದೋ, ಒಂದು 5 ಜನಕ್ಕೆ ಬಟ್ಟೆಯೋ, ವಸ್ತ್ರವೋ, ಊಟವೋ, ಕಲ್ಯಾಣವೋ, ಮಾಂಗಲ್ಯವೋ, ಮದುವೆಯೋ, ಅನ್ನದಾನವೋ, ಈ ಥರದ ಸಂಕಲ್ಪಗಳನ್ನ ಪರಮ ಆ ಶಕ್ತಿ ಅಷ್ಟಮೇ ಲಾಭಸ್ಥಾನಂ, ಅಷ್ಟಮಾಧಿಪತಿ ಆದಂಥ ಗುರು ನಿಮಗೆ ಲಾಭಕ್ಕೆ ಬರ್ತಾನೆ. ಪೂರ್ವ ಪುಣ್ಯ ಸ್ಥಾನ ನೋಡ್ತಾನೆ ಬೇರೆ ನಿಮಗೆ. ಓಹ್, ಗೌರವನ ದುಡ್ಕೊಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಆದ ಕೆಲಸಲ್ಲಿದ್ರೆ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಅಷ್ಟಮದಲ್ಲಿ ಗುರು ಬಂದಾಗ, ಶನಿ ಬಂದಾಗ ನಾನು ನೋಡಿದ್ದೇನೆ, ತಪ್ಪು ದಾರಿ, ತಪ್ಪು ಕೆಲಸ, ತಪ್ಪು ವ್ಯವಸ್ಥೆ, ಎಡವಟ್ಟು ಮನೆ ಕೂಡ ಯಾರು ಪುಣ್ಯಾತ್ಮ. ಅಷ್ಟಮದಲ್ಲಿ ಶನಿ, ನಾನು ಹೇಳಿದೆ, ನಿನಗಿರೋ ಅಷ್ಟು ಬುದ್ಧಿ, ಚುರುಕು, ಮೇಧಸ್ಸಿನ ಯಾರಿಗೂ ಇಲ್ಲ. ಆದರೆ ಅತೀ ಬುದ್ಧಿಯ ಯಾವುದೋ ವ್ಯವಹಾರ ಚಿಕ್ಕಗಳು ಹೋಗ್ತೀಯ ಅಂತ ಹೇಳಿದ್ರೆ, ಯಾರೋ ಏನೋ ಹೇಳಿ ತಲೆ ಕೆಡಿಸಿ ಇರೋ ಜಾಗ ಎಲ್ಲ ಮಾರಿ ಅಗ್ರಿಮೆಂಟ್ ಹಾಕಿ ತಗೊಂಡೋಗಿ ಕಂಡವ್ರ ಕೈಯಲ್ಲಿ ದುಡ್ಡು ಕೊಟ್ಟು 1000 ರೂಪಾಯಿಗೆ ಲಾಟ್ರಿ ಹೊಡಿತೀಯ ಮಗು, ಬೆಳಿಗ್ಗೆ ಎದ್ರೆ ಅಂದ್ರೆ ಅದೇ ಆಗ್ಬಿಟ್ಟಿದೆ. ಶಿವ ಅಷ್ಟಮ ಶನಿ, ಶನಿ ದಶೆ ಆರಂಭ 2-3 ವರ್ಷದಿಂದ ಈಸ್ ಬಿನ್ ಲಾಕ್ಡ್. ಮಾಡೋದನ್ನ ಬಿಟ್ಟು ಯಾರು ತಲೆ ಕೆಡಿಸಿದ್ರು ನೋಡಿ ಹಂಗೆ ಬರೋದು. ಅಷ್ಟಮ ಶನಿ ನಿಮ್ಮನ್ನು ತಲೆ ಕೆಡಿಸ್ಲಿಕ್ಕೆ ಬರ್ತಾನೆ. ಗುರುಸಾರದಲ್ಲಿರೋದ್ರಿಂದ ಖಂಡಿತ ಇದರಲ್ಲಿ ದುಡ್ಡು ಮಾಡೋಣ, ಅದರಲ್ಲಿ ದುಡ್ಡು ಮಾಡೋಣ, ಇದರಲ್ಲಿ ಏನೋ ಬರುತ್ತೆ, ಹವಾಲ, ಗೊಟಾಲ, ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು. ಬೇಡಪ್ಪ, ಬೇಡ. ಆರೋಗ್ಯ ನೋಡ್ಕೊಳ್ಳಿ. ಶನಿ ಅಷ್ಟಮಕ್ಕೆ ಬಂದ್ರೆ ಆಯುಷ್ಯಕಾರಕ, ಆಯುಷ್ಯ ಸ್ಥಾನದಲ್ಲಿದ್ರೆ ಶನಿ ವೃದ್ಧಿ. ಆದ್ರೆ ಗುರುಸಾರದಲ್ಲಿದ್ರೆ ಕುಟ್ಕು 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 ಅಂತ ಚುಚ್ಚಿಬಿಡುತ್ತಾನೆ. ವೆರಿ ಕೇರ್ಫುಲ್. ಫಿಟ್ನೆಸ್ ಇಸ್ ಅ ಫಸ್ಟ್. ನೀವು ಸ್ವಲ್ಪ ಕೇರ್ಲೆಸ್. ಅಷ್ಟಮ ಶನಿಗೆ ಬಂದಾಗ ಇದ್ದಿದ್ದು ಬೇಡ. ಅದರಲ್ಲಿ ಬೇರೆ ಕೇತು ಮೂವ್ಮೆಂಟ್ ನಡೀತಾನೆ ಮೇ 18ಕ್ಕೆ. ದಟ್ ಈಸ್ ಬ್ಯೂಟಿಫುಲ್. ಬಟ್ ರಾಹು ನಿಮ್ಮನ್ನ ತಲೆ ಕೆಡಿಸ್ತಾನೆ. ತಿನ್ನೋ ಏನಾಗುತ್ತೋ ಹೋಗೋದೊಂದಿನ, ಅದಕ್ಕೆ ಜೀವನ ಪರ್ಯಂತ ನರಕನ. ಬರೋದು ಬರುತ್ತೆ. ಅಲ್ಪ ಲಾಭಂ. ದಿಢೀರ್ ಲಾಭಕ್ಕೆ ಹೋಗ್ಬೇಡಿ. ದಿಢೀರ್ ಲಾಭ ಬರ್ತಿದೆ ಅಂದ್ರೆ ಅಲ್ಲೊಂದು ಆಪತ್ತಿದೆ. ಮೊನ್ನೆ ನೋಡಿ, ಯಾವುದೋ ಒಂದು ಕಂಪ್ನಿದು ಒಂದು 271 ಕೋಟಿದ ನಮ್ಮ ಸೆಬಿ ಇಡಿ ಎಲ್ಲ ಸೇರ್ಕೊಂಡು ಹಾಕೊಂಡು ಅವ್ರದ್ದು ಕಬ್ಜಾ ತಗೊಂಡಿದೆ. ಯಾವ ಚೀಟೆಡ್ ರಾಯಲಿ.
ಬೇರೆ ಬೇರೆ ರೂಪದಲ್ಲಿ ಎಲ್ಲ ದೊಡ್ಡ ದೊಡ್ಡ ಸ್ಟಾಕ್ ಕಂಪ್ನಿಗಳದೆಲ್ಲ ಹೊರಗಡೆ ಬರ್ತಿದೆ, ಬೇರೆ ಬೇರೆ ಕಥೆಗಳು ಬರ್ತಿದೆ. ತುಂಬ ಕೇರ್ಫುಲ್ ಆಗಿರಿ. ನಿಮ್ಮನ್ನು ಈ ರೀತಿ ಅಷ್ಟಮದಲ್ಲಿ ಶನಿ ಗುರುಸಾರದಲ್ಲಿರೋದನ್ನ ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು, ರಾಹು ಬೇರೆ ಕುತ್ಕೊಂಡಿದ್ದಾನೆ ಗುರುಸಾರದಲ್ಲಿ ತುಂಬಾ ಚೆನ್ನಾಗಿ. ಅದಕ್ಕೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ ತುಂಬಾ ವಿಶೇಷವಾಗಿ, ನಾನು ಆಗಾಗ ಬರೆದಿಟ್ಕೊಬಿಟ್ಟಿದ್ದೇನೆ. ಓಹೋ ಹೀಗೂ ಇರುತ್ತಾ, ಹೀಗೂ ಉಂಟಾ ಅನ್ನತಕ್ಕಂಥದ್ದಲ್ಲಿ. ಏನ್ ಗೊತ್ತಾ, ಯಾವ ವ್ಯಕ್ತಿ ಪಾಪಿ, ಕಪಟಿ ಹಾಗೂ ಮೋಸಗಾರ ಆಗಿರ್ತಾನೋ ಆ ವ್ಯಕ್ತಿಯು ಅಷ್ಟೇ ನಯವಾಗಿ ತುಂಬಾ ಅದ್ಭುತವಾಗಿ ನಟಿಸುತ್ತಾನೆ. ಕೆಲವರು ಧಾರ್ಮಿಕ ವೇಷದಲ್ಲೂ ಕೂತ್ಕೋತಾರೆ. ನೀವು ನೋಡಿ, 1000 ಎಕರೆ ಬೇಕಾ ಅವ್ರಿಗೆ, 100 ಎಕರೆ ಬೇಕಾ? ಇಲ್ಲಿ ಯಾರ್ದದು ದುಡ್ಡು? ಎಷ್ಟೋ ಜನಕ್ಕೆ ಮನೆಗಳಿಲ್ಲ. ಇವತ್ತದ್ರ ವ್ಯಾಲ್ಯೂ ಗೊತ್ತಿದೆಯಾ? 100 ಎಕರೆ ಮಕ್ಕಳೇ, ನಂಬ್ತೀರಾ? 100 ಎಕರೆ ಜಾಗ ಇವತ್ತು ಅದು ಎಕರೆ 5 ಕೋಟಿ ಆಗಿದೆ, 500 ಕೋಟಿ. ಅದೇ ದುಡ್ಡು ತೆಗೆದು ಆ 100 ಎಕರೆನಲ್ಲಿ ಕಡಿಮೆ ಎಂದರೂ ನೆನಪಿಟ್ಟುಕೊಳ್ಳಿ, ಒಂದು ಚಿಕ್ಕ ಮನೆ 1 BHK ಹೌಸಸ್ ಅನ್ನೋ ಥರ ಒಂದು 600-700 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ತೀವಿ ಅನ್ನೋದಾದ್ರೆ ಬಡವರಿಗೆ ಆ ಸುತ್ತಮುತ್ತ ಇರತಕ್ಕಂಥ 10 ಕಿಲೋಮೀಟರ್ ಒಳಗಡೆ ಇರತಕ್ಕಂಥ 10 ಲಕ್ಷ ಮನೆಗಳು ಕೊಡ್ಬೋದು. ಇಟ್ ಈಸ್ ಅ ಪ್ಯಾಲೇಸ್ ಮಾಡ್ಬಿಡ್ಬೋದು, ಅದೊಂದು ಸಿಟಿ ಮಾಡ್ಬಿಡ್ಬೋದು. ಅದನ್ನ ಬುರುಡೆ ಬಿಡೋ ಯಾವುದೋ ವ್ಯಕ್ತಿ ಅವನು ಕೊಟ್ಬಿಟ್ಟಿದ್ದಾರೆ. ಜನ ಮರಳು, ಜಾತ್ರೆ ಮರಳು ಅಂತ ಹೇಳ್ಬಿಟ್ಟು ನಾವು ಕೂಡ ಹಾಗೆ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಡೈವ್ ಹಾಕೋತೀವಿ. ಅವರ ಒಂದು ಶಾಲೆಗೆ ಫೀಸ್ ಎಷ್ಟು ಅಂತ ನೀವು ಕೇಳಿ ನೋಡಿ, ಗುಂಡಿಗೆ ನಿಮ್ ಕೈಗೆ ಬರುತ್ತೆ. ಅವ್ರದ್ದೊಂದು ಶಾಲೆ ಇದೆ. ಇವೆಲ್ಲ ಹೇಳಬಾರ್ದು ಅಷ್ಟೇ. ಅದನ್ನೇ ತುಂಬಾ ಚೆನ್ನಾಗಿ ಶನಿ ಗುರುಸಾರದಲ್ಲಿ ತುಂಬಾ ಧರ್ಮದ ಹೆಸರಿನಲ್ಲಿ ಲೂಟಿ, ಧರ್ಮದ ಹೆಸರಿನಲ್ಲಿ ವಂಚನೆ, ಸಹಾಯ ತಗೊಂಡು ವಂಚನೆ. ಇವತ್ತು ಬಾಂಗ್ಲಾದೇಶ್ಗೆ ಏನಾದರೂ ನೆನಪಿದೆಯಾ? ನೀವು ನಂಬಲ್ಲ ಮಕ್ಕಳೇ, ಒಂದೇ ಒಂದು ಕಸ್ಟಮ್ಸ್ ಕ್ಲಿಯರೆನ್ಸ್ ಏನೂ ಇಲ್ಲದೆ ಹಡಗುಗಳ ಮೂಲಕ ಕಂಟೈನರ್ ಏನೇನೋ ವಸ್ತುಗಳು ಬಂದು ಇಳಿತಿದೆ. ಫಸ್ಟ್ ಟೈಮ್ 50-52 ವರ್ಷದ ನಂತರ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಿಂದ ಹಡಗುಗಳು ಬಂದು ಏನ್ ಇಳಿಸ್ತಿದ್ದಾವೆ ಅಂತ ಗೊತ್ತಿಲ್ಲ, ಅದರಲ್ಲಿ ಏನ್ ತುಂಬಿದೆ ಅಂತ ಗೊತ್ತಿಲ್ಲ. ಚಿತ್ತಗಾಂಗು, ಜೊಗ್ಗ, ಜಿಗ್ಗ ಇದೆಲ್ಲ ನಮಗ್ ಸೇರಿದ್ದು ಅಂತ ಅಲ್ಲೊಂದು ಮಂತ್ರಿ ಹೇಳ್ತಾನೆ. ಸಿಂಹರಾಶಿ, ಸಿಂಹಲಗ್ನ, ದೊರೆಗೊಂದು ಸಂಕಷ್ಟ. ಅಷ್ಟಮದಲ್ಲಿ ಶನಿ ಇದ್ರೆ ದೊರೆ ಮಟ್ಟದ ವ್ಯಕ್ತಿಗಳಿಗೆ ಈ ತರ ಅಲ್ಲಿ ಏನೋ ನಡೀತಿದೆ. ರಾಹು ಹುಷಾರಾಗಿರ್ಬೇಕು, ಪಕ್ಕದಲ್ಲಿ ಶನಿ. ಮೂಲ ತ್ರಿಕೋಣದಲ್ಲಿ ಕೇಂದ್ರದಲ್ಲಿ ಅಲ್ಲೊಂದು ಕುಜನ ಭಾವ, ವೆರಿ ಕೇರ್ಫುಲ್. ಕುಜರಾಹು ಸಂಧಿ, ವೆರಿ ಕೇರ್ಫುಲ್. ಲಗ್ನದಲ್ಲೇ ಕೇತು, ಮುದ್ದ ಕುತ್ಕೋಬಿಡ್ತೀವಿ. ಎಲ್ಲ ವೈರಾಗ್ಯತ, ಎಲ್ಲ ದೇವ್ರು ನೋಡ್ಕೋತಾನೆ. ಅವೆಲ್ಲ ಇಲ್ಲ. ಕೃಷ್ಣ ಹೇಳಿದಾನಲ್ವಾ, ಸಿಂಹರಾಶಿ ಎಲ್ಲ ದೇವ್ರು ನೋಡ್ಕೋತಾನೆ. ಅಲ್ಲ, ಯುದ್ಧಕ್ಕೆ ಸಿದ್ಧರಾಗಿ ನೀವು ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಯುದ್ಧಕ್ಕೆ ರೆಡಿ ಆಗಿ. ಬಿ ಪ್ರಿಪೇರ್ ಟು ಡೂ ಎ ವಾರ್ ಆರ್ ಡಿಕ್ಲೇರ್ ಎ ವಾರ್ ಅಷ್ಟೇ. ಅವನೇನೋ ಮಾಡ್ತಾನೆ. ಸುತ್ತಮುತ್ತಲೂ ನಮಗೇನೋ ನಡೀತಿದೆ, ನಮಗೇನೋ ಇಲ್ಲದ್ದು ನಡೆಯತಕ್ಕಂಥದ್ದುಂಟು. ಸಿಂಹರಾಶಿ ಅದೊಂದು ವಿಚಾರಗಳಲ್ಲಿ ಹುಷಾರಾಗಿದೆ. ಸಿಂಹ ಲಗ್ನದವರಾಗಿದ್ರೆ ಇದ್ದಿದ್ದು ಜಾಗರೂಕತೆಯಿಂದ ಇರತಕ್ಕಂಥದ್ದು ಅದೊಂದು ನೋಡ್ಕೊಳ್ಳಿ. ಆರೋಗ್ಯ ನೋಡ್ಕೊಳ್ಳಿ, ಹಿತಶತ್ರುಗಳಿದ್ದಾರೆ ನೋಡ್ಕೊಳ್ಳಿ, ಮಿತಿಮೀರಿದ ಖರ್ಚುಗಳಿದ್ದಾವೆ. ಮಕ್ಕಳ ವಿಚಾರದಲ್ಲಿ ಒಳ್ಳೆ ಒಂದು ಗತ್ತು ತೂಕ ಪಡಿತಕ್ಕಂಥದ್ದಾಗುತ್ತೆ, ಅಭಿವೃದ್ಧಿ. ಬಟ್ ಅಲ್ಲೊಂದು ಭಾರ ಇರುತ್ತೆ, ನೀವು ಅಂದ್ಕೊಳ್ಳೋ ಮಟ್ಟದಲ್ಲಿ ಅಲ್ಲಿಲ್ಲ. ಆಮೇಲೆ ಅಲ್ಲೊಂದಿದೆ, ಸಿಂಹಲಗ್ನ ಸಿಂಹರಾಶಿಗೆ 7ನೇ ಮನೆಯಲ್ಲಿ 1ನೇ ತಾರೀಕಿಗೆ ಶನಿ ಶುಕ್ರ. ಅದೇನ್ ಗೊತ್ತಾ, ಕೆಲವರು ಆಲ್ರೆಡಿ ಗಿಟಾರ್ ಪಕ್ಕದಲ್ಲಿ ತಂದು ಇಟ್ಕೊಬಿಟ್ಟಿದ್ದಾರೆ. ಮನೇಲಿ ಆಲ್ರೆಡಿ ಒಂದು ಗಿಟಾರ್ ಇದೆ, ಇನ್ನೊಂದೇನಕ್ಕೆ ಬೇಕು ಗಿಟಾರು ಮಾಡಿಟ್ಕೋತಾರೆ. ಇದು ತಟ್ಟೆಯಲ್ಲಿರೋ ಪ್ರಸಾದ ಬಿಟ್ಟು ತೃಪ್ತಿ ಪಡದೆ ಕೆಲವರು 100% ಹೇಳ್ತಾನೆ ರಾಜನ ಬುದ್ಧಿಯೇ. ಅವನಿಗೆ ಎಷ್ಟಿದ್ದರೂ ಅಲ್ಲೊಂದು ಎಳತ ಅನ್ನತಕ್ಕಂಥ ಭಾವ ಅರ್ಥ. ಜಾಗ್ರತೆ ಶನಿ ಶುಕ್ರ 100% ಹೇಳ್ತಾನೆ. ಸಿಂಹರಾಶಿಯವರು ಗೊತ್ತಿಲ್ಲದೆ ಎಲ್ಲ ಸಿಂಹ ಲಗ್ನದವರು ಪಕ್ಕ ಹೇಳ್ತಾನೆ, ಯು ವಿಲ್ ಗೆಟ್ ಇನ್ ಟು ಸಮ್ ಪ್ರಾಬ್ಲಮ್. ಎಕ್ಸ್ಟ್ರಾ ಅನ್ನೋದಕ್ಕೆ ಹೋಗಿ, ಎಕ್ಸ್ಟ್ರಾ ಸ್ಪೈಸು, ಎಕ್ಸ್ಟ್ರಾ ಊಟ, ಎಕ್ಸ್ಟ್ರಾ ತಿಂಡಿ, ಎಕ್ಸ್ಟ್ರಾ ಪ್ರೀತಿ, ಎಕ್ಸ್ಟ್ರಾ ಇಷ್ಟೇ ಹೇಳಬಲ್ಲೆ. ಬಿಡುವುದಿಲ್ಲ, ಎಚ್ಚರಿಕೆ. ಯಾವ್ದಾವ್ದು ಇವಾಗ ನೋಡಿ, ಎಕ್ಸ್ಟ್ರಾ ಒಬ್ರದ್ದು ಎಲ್ಲೋ ಬಂದಿದೆ, ಮೈಸೂರು ಪಾಕು, ಗುಲಾಬ್ ಜಾಮೂನ್ ಅಂತ ಹೇಳ್ತಲೇ ಇದ್ದೆ. ಹುಡುಕೊಂಡು ಬರ್ತವೆ, ಈ ಥರದ್ದು ಬರ್ತವೆ. ಅಲ್ಲಿ ನೋಡಿ, ನಾನು ಹೇಳ್ತಲೇ ಇದ್ದೆ,
ಬಹುದೊಡ್ಡ ಬಂಗಾರದ ಕಥೆಗಳು ನಡೀತವೆ ಅಂತ. ಅಲ್ಲಿ ನೋಡಿ, ಪ್ರತಿ ಶೋರೂಮ್ನಲ್ಲೂ ಒಂದೊಂದು ಕಥೆ ನಡೀತಿದೆ. ಯಾರ್ಯಾರ ಹೆಸರಲ್ಲೂ ಹೋಗ್ಬಿಟ್ಟು ಹೇಳ್ಬಿಟ್ಟು, ಇನ್ನೊಬ್ಬ ಯಾರೋ 500 ಬಳೆ ಇಟ್ಬಿಟ್ಟು ಅಡ ಇಟ್ಬಿಟ್ಟು ಯಾವುದೋ ಒಂದು ಬ್ಯಾಂಕ್ ಟೋಪಿ ಇಟ್ಟಿದ್ದಾನೆ, ಬ್ಯಾಂಕ್ನವ್ರ ಜೊತೆನೆ ಹೊಂದಾಣಿಕೆ ಮಾಡಿಕೊಂಡು ಬಂಗಾರಕ್ಕೆ ಸಂಬಂಧಪಟ್ಟಂತ ಕಳ್ತನಗಳು, ಮೋಸಗಳು ನಡೆಯುತ್ತೆ. ಬಂಗಾರ ಪ್ರಿಯರೇ ಎಡವಟ್ಟು ಮಾಡ್ತಾರೆ ಅಂತ, ಸ್ತ್ರೀಯರೇ ಅಲ್ಲೊಂದು ಅಪವಾದಗಳು, ಅವಮಾನಗಳು, ತುಂಬಾ ಧರ್ಮಾತ್ಮ ಸ್ತ್ರೀಯರಿಗೂ ಕೂಡ ಅಪವಾದಗಳು ತಂದಿಡತಕ್ಕಂಥದ್ದಾಗುತ್ತದೆ ಅಂತ ಹೇಳಿದ್ದ. ನೋಡಿ, ಇಲ್ಲಿ ಏನೇನೋ ಕಥೆಗಳು, ಏನೇನೋ. ಎಸ್, ದೇರ್ ದಟ್ ಲಾಕಿಂಗ್. ಅಲ್ಲಿ ನೋಡಿ ನೀವು ತುಂಬಾ ಚೆನ್ನಾಗಿ. ಸೊ ಸಿಂಹರಾಶಿ ತಟ್ಟೆಲಿ ಏನಿದೆಯೋ ಅದ್ರಲ್ಲಿ ತೃಪ್ತಿ ಪಡಿ. ಗ್ಯಾರಂಟಿ ಆ ಥರದೊಂದು ಎಕ್ಸ್ಟ್ರಾ ದುಡ್ಡು ಬೇಕು, ಎಕ್ಸ್ಟ್ರಾ ಹೆಸರು ಬೇಕು, ಕೆಲವ್ರಿಗೆ ಅಂಥದ್ದೊಂದು ಬರುತ್ತೆ. ಗುರು 11ನೇ ಮನೇಲಿದ್ದಾನೆ, ಕೊಡ್ತಾನೆ. ಸುಮ್ಮನೆ ಧರ್ಮಬದ್ಧ ಹೆಸರು ಕೊಡ್ತಾನೆ, ಧರ್ಮಬದ್ಧ ಜೀವನ ಕೊಡ್ತಾನೆ. ಸಾಕು, ಇದು ಇನ್ನೇನ್ ಬೇಕು? ಇನ್ನೆಷ್ಟು ತಿನ್ಬಲ್ಲ? ಒಂದು ಇಲ್ಲ, ಇನ್ನೊಂದು ಅಷ್ಟೇ. ಅದಕ್ಕೆ ಮೀರಿದ ಇನ್ಯಾಕೆ? ಇದೆಲ್ಲ ತಿನ್ಬಿಡೋಣ, ಅಜೀರ್ಣ ಆಗ್ಬಿಡ್ಲಿ. ಏನ್ ಮಾಡ್ತಿದ್ದೀರಿ ಮಕ್ಕಳೇ? ಏನ್ ಮಾಡ್ತಿದ್ದೀರಿ? ಯೋಚನೆ ಮಾಡಿ. ಹುಷಾರು ಹುಷಾರು. ಒಂದು ಪುಟ್ಟು ಪರಿಹಾರಗಳು ಉಂಟು. ಯಾಕಂದ್ರೆ ಅಷ್ಟಮದಲ್ಲಿ ಶನಿ, ಲಗ್ನದಲ್ಲೇ ರಾಹು ಕೇತು. ದೇರ್ ದಟ್ ಪ್ರಾಬ್ಲಮ್ ಇಸ್ ದೇರ್. ಅಲ್ಲೊಂದು ಬದಲಾವಣೆಗಳು ಮೇ 18ರ ನಂತರ. ಮೇ 18ರ ನಂತರ ಅಂತೂ ತುಂಬಾ ಅದ್ಭುತವಾಗಿ ನಡೆಯುತ್ತೆ. ಬಟ್ ಈ ತರದೊಂದು ವಿವೇಚನೆ ಇಲ್ಲದೆ ಕೆಲವೊಂದು ಚಿಕ್ಕುಗಳಲ್ಲಿ ಸಿಕ್ಕಾಕೊಳ್ಳೋದುಂಟು. ಅಷ್ಟಮ ಶನಿ, ಲಗ್ನದಲ್ಲಿ ಕೇತು, ಮೇ 18ರ ನಂತರ ಒಂಥರ ತಳಮಳಗಳಿರ್ತವೆ. ನಿಮ್ಮವರೇ, ಹತ್ತಿರದವರೇ, ಬೇರೆಯವರು, ಕೆಲಸಗಾರರು, ವ್ಯವಸ್ಥೆಯಲ್ಲಿ ಬದಲಾವಣೆಗಳು ತುಂಬ ಒಂಚೂರು ಅದೊಂದಿರುತ್ತೆ. ಗುರು ಸಾರದಲ್ಲಿರೋದ್ರಿಂದ ಏನು ತೊಂದರೆಗಳಾಗಲ್ಲ. ಯಾಕಂದ್ರೆ ಗುರು ಲಾಭದಲ್ಲಿದ್ದಾನೆ. ಈ ಹ್ಯಾಸ್ ಟು ಗಿವ್ ಯು ಸರ್ಪ್ರೈಸ್ ಎಲಿಮೆಂಟ್. ನಿಮ್ಮನಲ್ಲಿ ಸರ್ಪ್ರೈಸ್ ಒಂದು ವ್ಯವಹಾರ, ಕೆಲಸ, ಕಾರ್ಯ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ತಂದು ಕೊಡತಕ್ಕಂಥದ್ದಾಗುತ್ತೆ. ಆದಷ್ಟು ಮುತ್ತತ್ತಿ ಹನುಮ, ಮೋಕ್ಷ ಹನುಮ, ಮುತ್ತಿನ ಹನುಮ ಅಲ್ಲಿಗೆ ಹೋಗಿ ಆ ಮುತ್ತನ್ನ ಪಡೆದಂಥ ಒಂದು ಕ್ಷೇತ್ರ. ಯಾಕಂದ್ರೆ ಮೋಕ್ಷದ ಮನೆಯಲ್ಲಿ ಶನಿ ಮೂಮೆಂಟ್ ಆಗ್ತಾನೆ. ಮೋಕ್ಷಕಾರಕ, ವೈರಾಗ್ಯಕಾರಕ ಕೇತು ಬರ್ತಾನೆ. ವಿಶೇಷವಾಗಿ ಕಮಂಡಲ ಗಣಪತಿ, ಕಾಣಿಪಾಕಂ ಗಣಪತಿ, ನಮ್ಮ ಕುರುಡುಮಲೈ ಗಣಪತಿ, ವಿಶೇಷ ದೊಡ್ಡ ಗಣಪತಿ ಸದಾ ಆರಾಧನ. ಲಗ್ನಕ್ಕೆ ರಾಹು ಕೇತುಗಳಿದ್ದಾಗ ಬುದ್ಧಿ, ಮಾತು, ಆಲೋಚನೆ ಬೇರೆ ತಟಸ್ಥ. ದುರ್ಗಾ ಆರಾಧನೆ, ಅಭಿರಾಮಿ ಆರಾಧನೆ, ಜ್ಞಾನದೇವಿ ಆರಾಧನೆ. ಆ ಒಂದು ಗಣಪತಿಯಿಂದ ಪ್ರಸಿದ್ಧಿ ಪಡೆದಿರತಕ್ಕಂಥ ದೇವಿ ಕ್ಷೇತ್ರಗಳು ಎಲ್ಲ ಗಣಪತಿ ಕ್ಷೇತ್ರಗಳು. ಆನೆಗುಂದಿ ಗಣಪತಿ, ಈ ತರ ಇಡುಗುಂಜಿ ಗಣಪತಿ ಹೋಗ್ತೀರಿ. ಗಣಪತಿ ಪ್ಲಸ್ ದೇವಿ ಇರೋ ಕ್ಷೇತ್ರಗಳಾದ್ರೆ ಇದ್ದಿದ್ದು ಒಳ್ಳೆಯದು. ಕಂಚಿ ಕಾಮಾಕ್ಷಿಲಿದೆ, ಎಲ್ಲಾ ದೇವಿ ಕ್ಷೇತ್ರಗಳಲ್ಲಿ ಇರುತ್ತೆ. ಹೋಗಿ ಬನ್ನಿ. ವಿಶೇಷವಾಗಿ ರಾಹು ಕೇತು ಲಗ್ನ ಹಾಗೂ 7ನೇ ಮನೆಯಲ್ಲಿದ್ದಾಗ, ಒಂದೇ ನಾವು ಬಲವಾಗಿದ್ದಾಗ ಎದುರುಗಡೆಯವ್ರು ಸರಿ ಇರೋಲ್ಲ. ಎದುರುಗಡೆಯವ್ರು ಒಳ್ಳೆಯವರು ಬಂದಾಗ ನಮ್ಮ ಬುದ್ಧಿ ತಗೊಳ್ಳೋಕೊಪ್ಪಲ್ಲ, ಬಿಡಲ್ಲ. ಅದರಿಂದ ಅಮ್ಮ, ನನ್ನ ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ, ಚಿಂತನೆ ಇವುಗಳು ಎಲ್ಲಿ ಮೀರಿದ ಹಾಗೆ ನೋಡ್ಕೊ ಅಂತ ಹೇಳಿ ಆ ತಾಯಿ ಜಗನ್ಮಾತೆ, ವನದುರ್ಗ, ನವದುರ್ಗ ಈ ಥರದ ಆಲಯಕ್ಕೆ ಹೋಗಿ ಅಲ್ಲೊಂದು ಸೇವೆ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ ಸಂಜೆ 4:15 6 ಕಾಲವರೆಗೂ ರಾವು ಕಾಲ ಇರುತ್ತೆ. ಹೋಗಿ ಅಲ್ಲೊಂದು ದೀಪ ಹಚ್ಚಿ ಅಲ್ಲೊಂದು ಕುಳಿತುಕೊಳ್ಳಿ. ಸದಾ ಪಶು ಪಕ್ಷಿ ಪ್ರಾಣಿಗಳಿಗೆ ರಾಹುಕೇತುಗಳಿದ್ದಾಗ ಒಂದು ತಿಂಡಿ ಬೆಳಿಗ್ಗೆಯೋ, ಮಧ್ಯಾಹ್ನವೋ, ಸಂಜೆಯೋ ನೀವು ತಿನ್ನುವ ಮೊದಲು ಒಂದು ತುತ್ತು, ಒಂದು ಬೊಗಸೆ, ಎಲ್ಲ ರಾತ್ರಿ ಡ್ಯೂಟಿಯಿಂದ ಬರುವಾಗ, ಎಲ್ಲ ಮಧ್ಯಾಹ್ನ ಊಟಕ್ಕೆ ಮೊದಲು 1-2 ರೊಟ್ಟಿ ತೆಗೆದು ಯಾವುದಾದ್ರೂ, ಇಲ್ಲ ವೃದ್ಧರಿಗೋ, ಬಡವರಿಗೋ, ತುಂಬಾ ಕೆಳಾಂತ ಸ್ಥಾಯಿಯ ಕೆಲಸದಲ್ಲಿರತಕ್ಕಂಥ ಆಫೀಸ್ ಬಾಯ್, ಹೌಸ್ ಕೀಪಿಂಗ್, ಸೆಕ್ಯೂರಿಟಿ, ಅವ್ರ ಹತ್ರ ಮಧುರವಾಗಿರಿ. ದೈಹಿಕ ನ್ಯೂನತೆ ಇರತಕ್ಕಂಥವರು, ಹಾಗೆ ಮಾನಸಿಕ ನ್ಯೂನತೆ ಇರತಕ್ಕಂಥವರು, ಕಣ್ಣಲ್ಲಿ ದೋಷ ಇದೆ, ಕಿವಿಲ್ ದೋಷ ಇದೆ, ಬಾಯಲ್ಲಿ ದೋಷ ಇದೆ, ಮಾತಲ್ಲಿ ದೋಷ ಇದೆ, ಆಲೋಚನೆಯಲ್ಲಿ ದೋಷ ಇದೆ, ನಡೆಯಲ್ಲಿ ದೋಷ ಇದೆ, ಈ ರೀತಿ ಇರತಕ್ಕಂಥವರು ತಪ್ಪದೆ ಅವ್ರಿಗೇನಾದ್ರೂ ಮಾಡಿ ನಿಮ್ಮ ಮಟ್ಟಕ್ಕೆ ಒಂದು ಹಣ್ಣು ಹೋಗಿ ಆಸ್ಪತ್ರೆಗಳಿಗೆ ಹೋಗಿ. ಈ ಕ್ಯಾನ್ಸರ್ ಆಸ್ಪತ್ರೆ, ನಿಮಾನ್ಸ ಆಸ್ಪತ್ರೆ, ಆಪರೇಷನ್ ಆಗಿ ಮಲಗಿರ್ತಾರೆ ಸರ್ಕಾರಿ ಆಸ್ಪತ್ರೆಗಳು, ಅಂಥ ಕಡೆ ಇಂಥದ್ದು ಏನೋ ಒಂದು ಹಣ್ಣು ಭಗವಂತ ಕೊಟ್ಟಿದ್ದಾನೆ, ತಲುಪಿಸಿ. ಒಂದಷ್ಟು ಹಣ್ಣು ತಗೊಂಡೋಗಿ ಒಂದು 5 ಜನ 10 ಜನಕ್ಕೆ ತಲುಪಿಸಿ. ಮಕ್ಕಳೇ, ನನ್ನ ಮಾತು ಕೇಳಿ. ರಾಹುಕೇತುಗಳಿದ್ರೆ
ಯಾಕೆ ರಾಹುಕೇತು ಅಂದ್ರೆ ಬಡವ ಇನ್ನು ಬಡವನಾಗುತ್ತಾನೆ. ಆತ್ಮಕಾರಕನ ಸ್ಥಿತಿಯ ಮನೆಯಲ್ಲಿ ಮೋಕ್ಷಕಾರಕ ಕುಳಿತಾಗ ಓಡೋಗ್ ಬಿಡಲ್ಲ, ಅವನು ತಟಸ್ಥ ಮಾಡಿಸ್ಬಿಡ್ತಾನೆ. ಎಚ್ಚರಿಕೆ, ಇಷ್ಟನ್ನು ಮಾಡ್ಕೊಳ್ಳಿ. ಸದಾ ಏನಾದ್ರೂ ಒಂದು ಇಟ್ಕೊಂಡಿರಿ. ಯಾವುದಾದ್ರೂ ರಕ್ಷಾ ಕವಚ, ಯಾವುದಾದ್ರೂ ವಿಭೂತಿ ಧಾರಣೆ ಇಲ್ಲದೆ ಹೋಗ್ಬಿಡಿ, ಗಂಧ ಧಾರಣೆ ಇಲ್ಲದೆ ಹೋಗ್ಬಿಡಿ, ಬೇರೆಯವ್ರ ಮಾತು ಕೇಳಬೇಡಿ. ಸದಾ ಒಂದು ಶ್ಲೋಕ, ಗೀತಾ ಶ್ಲೋಕ ಇಲ್ಲ ದುರ್ಗಾ ಶ್ಲೋಕ, ಲಲಿತಾ ಸಹಸ್ರನಾಮ ಶ್ಲೋಕ ಜಪ ಮಾಡ್ಕೊತಾನೇ ಮಾಡ್ಕೊತಲೇ ಇರಿ. ಓಂ ಗಂ ಗಣಪತಯೇ ನಮಃ, ಓಂ ದುಂ ದುರ್ಗೈ ನಮಃ, ಓಂ ವನಮಾಲಿ ಗದೀಶಾಂಗಿ, ಈ ಥರ ಏನಾದರೂ ಒಂದು ವಿಷ್ಣು ಸಹಸ್ರನಾಮ, ರುದ್ರನಾಮ, ಏನಾದರೂ ಒಂದು ಜಪ ಇರ್ತಾನೆ ಇರಲಿ. ಯಾಕಂದ್ರೆ ನಿಮ್ಮ ಮನಸ್ಸೆಲ್ಲೋ ಹೇಳ್ತೀನಿ, ನೀವು ಸಿದ್ಧ ಇದ್ದಾಗ ಅವನಿರಲ್ಲ, ಅವನಿದ್ದಾಗ ನೀವಿಲ್ಲ. ನೀವು ಗಾಡಿ ಸ್ಟಾರ್ಟ್ ಮಾಡೋವಾಗ ಅವ್ನ ಪುಸ್ತಕಂತ ನುಗ್ಗುಬಿಟ್ಟ, ಅವನ ಪ್ರಜ್ಞೆ ಎಲ್ಲೋ ಇಲ್ಲ, ನಿಮ್ಮ ಪ್ರಜ್ಞೆ ಎಲ್ಲ ಅವನ ಪುಸ್ತಕಂತ ನುಗ್ಗುಬಿಟ್ಟ ಮೇಲೆ. ಈ ರೀತಿ ನಡೀತಕ್ಕಂಥದ್ದುಂಟು. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.